ಎತ್ತಿನಹೊಳೆ ಯೋಜನೆಯ ಬಗ್ಗೆ ಸ್ಪಷ್ಟನೆ ನೀಡದ ಸಂಸದ ವೀರಪ್ಪ ಮೊಯ್ಲಿಗೆ ಮಂಗಳೂರಿನ ಜನತೆ ಚಪ್ಪಲಿ ಹಾಗೂ ಕಪ್ಪು ಬಾವುಟ ತೋರಿಸಿ ಘೆರಾವ್ ಹಾಕಿದ್ದಾರೆ. ಮಂಗಳೂರಿನಲ್ಲಿ ಆಯೋಜಿಸಿದ್ದ ರಾಷ್ಟ್ರಕವಿ ಗೋವಿಂದ ಪೈ ಅವರ ಗಿಳಿಬಿಂಡು ಯೋಜನೆ ಕುರಿತು ಆಯೋಜಿಸಿದ್ದ ಕಾರ್ಯಕ್ರಮದ ವೇಳೆ ಈ ಘಟನೆ ನಡೆದಿದೆ. ಕರವೇ ಹಾಗೂ ಸಹ್ಯಾದ್ರಿ ಸಂಚಯ ಕಾರ್ಯಕರ್ತರು ಸಂಸದ ಮೊಯ್ಲಿ ಅವರನ್ನ ಅಡ್ಡಗಟ್ಟಿ ಎತ್ತಿನಹೊಳೆ ಯೋಜನೆ ಕುರಿತು ಪ್ರಶ್ನೆಗಳ ಸುರಿಮಳೆಗೈದರು. ಈ ವೇಳೆ ಉತ್ತರಿಸಲು ಮುಂದಾದ ಮೊಯ್ಲಿ, ಯಡಿಯೂರಪ್ಪ ಅವರು ಬಜೆಟ್ನಲ್ಲಿ ಯೋಜನೆಗೆ ಹಣ ಇಟ್ಟಿದ್ದಾರೆ, ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ, ನಾನು ಯಾವುದೇ ಸಭೆಯಲ್ಲಿ ಪಾಲ್ಗೊಂಡಿಲ್ಲ ಅಂತ ಹೇಳಿದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿದರು. ಪ್ರಶ್ನೆಗಳಿಗೆ ನಮ್ಮ ಹಣ ಹಾಕಿದ್ದಾರೆ. ಆಮೇಲೆ ಇದು ಶಂಕುಸ್ಥಾಪನೆ ಮಾಡಿದ್ದು ಸಿದ್ದರಾಮಯ್ಯ. ಚಿಕ್ಕಬಳ್ಳಾಪುರಕ್ಕೆ ನೀರೇ ಸಿಗುದಿಲ್ಲ ಸರ್, ಈ ಯೋಜನೆಯಿಂದ ನೀರು ಸಿಗುದಿಲ್ಲ. ನೀವೇ ಹೇಳಿದ್ದೀರಿ ನೇತ್ರಾವತಿ ಮಾಡ್ತೀರಿ ಅಂತ ನೀವೇ ಹೇಳಿದ್ದೀರಿ, ಹೇಳಿಕೆ ಕೊಟ್ಟಿದ್ದೀರಿ, ನೀವು ಸರಿ ಉತ್ತರ ಕೊಡಲಿಲ್ಲ ನಮ್ಗೆ. ಇದು ಎತ್ತಿನಹೊಳೆ ಯೋಜನೆ ಬಗ್ಗೆ ಸ್ಪಷ್ಟನೆ ನೀಡದಂತಹ ಸಂಸದ ವೀರಪ್ಪ ಮೊಯ್ಲಿ ಅವರಿಗೆ ಮಂಗಳೂರಿನ ಜನತೆ ಚಪ್ಪಲಿ ಹಾಗೂ ಕಪ್ಪು ಬಾವುಟ ತೋರಿಸಿ ಒಂದು ಘೆರಾವ್ ಹಾಕಿರುವಂತದ್ದು. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್. ಏನೋ ಸಂಸದ ವೀರಪ್ಪ ಮೊಯ್ಲಿ ಅವರಿಗೆ ಏನು 10 ಪ್ರಶ್ನೆಗಳನ್ನ ಈ ಪ್ರತಿಭಟನಾಕಾರರು ಕೇಳಿದ್ರು, ಯಾಕೆ ಅವರು ನಿರುತ್ತರರಾಗಿ ಕಾರನ್ನ ಎದುರು, ಅದಕ್ಕೆ ಅಲ್ವಾ ಈ ಒಂದು ಘೆರಾವ್ ಹಾಕಿದ್ದು ಅಲ್ಲಿ? ಎಸ್.ಕೆ. ಶೇಷಕೃಷ್ಣ, ಒಟ್ಟಾರೆಯಾಗಿ ಇವತ್ತು ಖಾಸಗಿ ಕಾರ್ಯಕ್ರಮಕ್ಕೋಸ್ಕರ ವೀರಪ್ಪ ಮೊಯ್ಲಿ ಅವರು ಮಂಗಳೂರಿಗೆ ಆಗಮಿಸಿತ್ತು. ಶಕ್ತಿನಗರದಲ್ಲಿರುವಂತಹ ವಿಶ್ವ ಕೊಂಕಣಿ ಕೇಂದ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅದರಲ್ಲೂ ಕೂಡ ಮುಖ್ಯವಾಗಿ ಏನು ಎತ್ತಿನಹೊಳೆ ಅನ್ನುವಂಥ ಯೋಜನೆ ಏನಿದೆ, ಇದು ಒಟ್ಟು ಕನಸಿನ ಕೂಸಾಗಿರ್ತಕ್ಕಂಥದ್ದು ವೀರಪ್ಪ ಮೊಯ್ಲಿ ಅವರದ್ದು. ವೀರಪ್ಪ ಮೊಯ್ಲಿ ಅವರು ಚಿಕ್ಕಬಳ್ಳಾಪುರ ಸಂಸದರಾಗಿದ್ದು, ಅಲ್ಲಿಗೆ ಅಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಭಾಗಗಳಿಗೆ ನೀರನ್ನು ಹಾಯಿಸಬೇಕು ಅನ್ನುವಂಥ ಉದ್ದೇಶದಿಂದ ನೇತ್ರಾವತಿ ನದಿ ತಿರುವಂತಹ ಪರಮಶಿವಯ್ಯನ ವರದಿಯನ್ನ ಜಾರಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ರು. ಆ ಹೊತ್ತಲ್ಲಿ ಅವರು ಏನು ಕಾಮಗಾರಿ ನಡೆಸಬೇಕು, ಒಂದು ನೀರನ್ನ ಹರಿಸಬೇಕು ಅನ್ನುವಂಥದ್ದು ಅವರ ಉದ್ದೇಶವಾಗಿತ್ತು. ಹಾಗಾಗಿ ಇಡೀ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ರಾಜಕಾರಣಿಯಾಗಿದ್ದು ಈ ರೀತಿಯಾಗಿ ಜಿಲ್ಲೆಗೆ ದ್ರೋಹ ಮಾಡುವಂತಹ ಯೋಜನೆಯನ್ನು ಜಾರಿಗೆ ತಂದದ್ದು ಸರಿಯಲ್ಲ ಅನ್ನುವಂಥ ಇಲ್ಲಿನ ಹೋರಾಟಗಾರ ಪ್ರಶ್ನೆ. ಹೀಗಾಗಿ ಸದ್ಯಕ್ಕೆ ಇಡೀ ಏನು ಎತ್ತಿನಹೊಳೆಯ ಸಾಕಷ್ಟು ಹೋರಾಟಗಾರರು 10 ಪ್ರಶ್ನೆಗಳನ್ನ ಜಿಲ್ಲೆಯ ರಾಜಕಾರಣಿಗಳಿಗೆ ಇಟ್ಟಿದ್ದಾರೆ. ಅಂದ್ರೆ ಯಾವೊಬ್ಬ ರಾಜಕಾರಣಿ ಕೂಡ ಈ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ರೆ ಅದಕ್ಕೆ ಉತ್ತರ ಕೊಡುವಂತಹ ಗೋಜಿಗೆ ಹೋಗ್ತಾ ಇಲ್ಲ ಮತ್ತು ಇದಕ್ಕೆ ಯಾರು ಕೂಡ ಸ್ಪಷ್ಟವಾದ ಉತ್ತರವನ್ನ ಕೂಡ ಕೊಡ್ತಾ ಇಲ್ಲ. ಹೀಗಾಗಿ 10 ಪ್ರಶ್ನೆಗಳಲ್ಲಿ ಅಂದ್ರೆ ಈಗ ಏನು ಎತ್ತಿನಹೊಳೆ ಯೋಜನೆ ಜಾರಿ ಆಗ್ತಾ ಇದೆ, ಆ ಪ್ರದೇಶದಲ್ಲಿ 24 TMC ನೀರು ಸಿಗುತ್ತಾ ಸೇರಿದಂತೆ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿನಹೊಳೆ ಯೋಜನೆ ಹೋರಾಟಗಾರರು ಇಟ್ಟಿದ್ದಾರೆ. ಈ ಪ್ರಶ್ನೆಗಳಲ್ಲಿ ಒಂದೇ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ನೀಡಿದ್ರೆ ನಾವು ಖಂಡಿತವಾಗ್ಲೂ ಕೂಡ ನಮ್ಮ ಹೋರಾಟವನ್ನ ಕೈ ಬಿಡ್ತೀವಿ ಅನ್ನುವಂಥದ್ದು ಅವರ ಒಂದು ಉತ್ತರ. ಆದ್ರೆ ಈಗ ಏನು ಇವತ್ತು ಕೂಡ ವೀರಪ್ಪ ಮೊಯ್ಲಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ವೇಳೆ ಕೂಡ ಅವರು ಮನವಿಯನ್ನ ಕೊಟ್ಟು ಆ ಯೋಜನೆಯನ್ನ ಕೈ ಬಿಡಬೇಕು ಮತ್ತು ನಮ್ಮ ಪ್ರಶ್ನೆಗೆ ಉತ್ತರಿಸಿ ಅನ್ನುವಂಥದ್ದನ್ನ ಅಷ್ಟೇ ಹೋರಾಟಗಾರರು ಹೇಳಿದ್ರು. ಆದ್ರೆ ಇದಕ್ಕೆ ಉತ್ತರಿಸೋಕೆ ಯಾವುದೇ ಕಾರಣಕ್ಕೂ ನಾನು ರೆಡಿ ಇಲ್ಲ, ನಾನು ಸಿದ್ಧ ಇಲ್ಲ ಅನ್ನುವಂಥದ್ದನ್ನ ನೇರವಾಗಿ ಅವರು ಹೇಳ್ಬಿಟ್ಟಿದ್ದಾರೆ ಮತ್ತು ಇದು ಒಂದು ಕುಡಿಯುವ ನೀರಿನ ಯೋಜನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹೀಗಾಗಿ ಇದರಿಂದ ಆಕ್ರೋಶಗೊಂಡು ಅವರಿಗೆ ಘೇರಾವ್ ಹಾಕಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಬ್ಬ ಆಕ್ರೋಶಿತ ಕಾರ್ಯಕರ್ತ ಚಪ್ಪಲಿಯನ್ನು ಕೂಡ ಪ್ರದರ್ಶನ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀಕೃಷ್ಣ, ಧನ್ಯವಾದ ಭರತರಾಜ್. ನೀವೇ ಹೇಳಿದ್ದೀರಿ ನೇತ್ರಾವತಿ ಮಾಡ್ತೀರಿ ಅಂತ ನೀವೇ ಹೇಳಿದ್ದೀರಿ, ಹೇಳಿಕೆ ಕೊಟ್ಟಿದ್ದೀರಿ, ನೀವು ಸರಿ ಉತ್ತರ ಕೊಡಲಿಲ್ಲ ನಮ್ಗೆ.